ಶ್ರೀ ಗುರುಭ್ಯೋ ನಮಃ. ಚತುರ್ಭುಜಾಂ ಮಹಾಗೌರೀಂ ಪಾಶಾಂಕುಶವರಾಭಯಾಂ ಧ್ಯಾಯೇತ್ ಮಾಂ ಶಿವಾರ್ಧಾಂಗೀಂ ಭಕ್ತಾಭೀಷ್ಟವರಪ್ರದಾಂ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳು ಸಂಚರಿಸಿದಾಗ 12 ರಾಶಿಗಳಲ್ಲಿ ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಥಮವಾಗಿ 9ನೇ ತಾರೀಕು ಗುರು ವಕ್ರಗತಿಯನ್ನ ಆರಂಭ ಮಾಡುವಂಥದ್ದು, 10ನೇ ತಾರೀಕು ಬುಧನು ತುಲಾ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 12ನೇ ತಾರೀಕು ಶುಕ್ರನು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 17ನೇ ತಾರೀಕು ರವಿಯು ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ತುಲಾ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 20ನೇ ತಾರೀಕು ಕುಜನು ಕರ್ಕಾಟಕ ರಾಶಿಯನ್ನ ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ಸ್ಥಾನವನ್ನ ಪ್ರವೇಶ ಮಾಡುವಂಥದ್ದು. ಈ ರೀತಿಯಾದಂತಹ ಗ್ರಹಸ್ಥಿತಿಗಳ ಮುಖಾಂತರವಾಗಿ ರಾಶಿಗಳಲ್ಲಿ ಯಾವ ರೀತಿಯಾದಂತಹ ಪ್ರಭಾವಗಳು ಬೀರ್ಲಿಕ್ಕಿದೆ, ಯಾವ ರೀತಿಯಾದಂತಹ ಫಲಾಫಲಗಳು ನಮಗೆ ಸಿಗುತ್ತೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಧನುರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಧಾನವಾಗಿ ಜನ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರುವು 6ನೇ ಸ್ಥಾನದಲ್ಲಿರುವಂಥದ್ದು. ದೈವ ಬಲ ಸ್ವಲ್ಪ ಕಡಿಮೆ ಇರುವಂಥ ಒಂದು ಕಾಲಘಟ್ಟ. ಇನ್ನು ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ತೃತೀಯಾಧಿಪತಿಯಾಗಿರ್ತಕ್ಕಂಥ ಶನಿಯು ತನ್ನ ಮೂಲ ತ್ರಿಕೋಣ ರಾಶಿಯಲ್ಲಿರುವುದರಿಂದಾಗಿ ಒಳ್ಳೆಯ ರೀತಿಯಾದಂತಹ ಫಲಾಫಲವನ್ನು ಕಾಣಬಹುದು. ಒಳ್ಳೆಯ ಸಹಾಯ ಸಹಕಾರ, ಅದೇ ರೀತಿಯಾಗಿ ಪ್ರತಿಯೊಂದು ಕಾರ್ಯಗಳಲ್ಲಿರಬಹುದು, ಕೆಲಸಗಳಲ್ಲಿರಬಹುದು, ವಿಶೇಷವಾದಂತಹ ಪರಾಕ್ರಮದಿಂದಾಗಿ ಬಂದಂತಹ ಸಮಸ್ಯೆಗಳನ್ನಿರಬಹುದು, ಸಂಕಷ್ಟಗಳನ್ನಿರಬಹುದು ಎದುರಿಸುವಂತಹ ಶಕ್ತಿಯು ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ತೆಕ್ಕೊಂಡಂತಹ ಭೂಮಿಗೆ ಸಂಬಂಧಪಟ್ಟು ದಾಖಲೆ ಪತ್ರಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ವಾಹನವನ್ನು ಚಲಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ಮುನ್ನಡೆಯಿರಿ, ಅಥವಾ ಕೆಲವಷ್ಟು ಸಾಹಸದ ಕಾರ್ಯಗಳನ್ನು ಮಾಡುವಾಗ, ಅಥವಾ ನೀರಿಗೆ ಸಂಬಂಧಪಟ್ಟಿರತಕ್ಕಂತಹ ಕೆಲವಷ್ಟು ಸಾಹಸದ ಕಾರ್ಯಗಳನ್ನು ಮಾಡುವಂಥದ್ದಿರಬಹುದು, ಅಥವಾ ಈಜುವಂಥ ಸಂದರ್ಭದಲ್ಲಿರ್ಬೋದು. ಹೆಚ್ಚಿನದಾಗಿರ್ತಕ್ಕಂತಹ ಜಾಗ್ರತೆಯನ್ನು ತಗೊಂಡು ಮುನ್ನಡೆದರೆ ಉತ್ತಮವಾದಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಪಂಚಮ ಸ್ಥಾನವನ್ನು ನೋಡೋದಾದರೆ, ಪಂಚಮಾಧಿಪತಿಯಾದಂತಹ ಕುಜನು ತನ್ನ ನೀಚ ಸ್ಥಿತಿಯಾದಂಥ ಕರ್ಕಾಟಕ ರಾಶಿಯಲ್ಲಿರೋದ್ರಿಂದಾಗಿ ಪಂಚಮ ಸ್ಥಾನವನ್ನು ಬುದ್ಧಿಶಕ್ತಿ ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯವನ್ನು ಚಿಂತನೆ ಮಾಡುವಂಥ ಒಂದು ಸ್ಥಾನ ಆಗಿರೋದ್ರಿಂದಾಗಿ ಬುದ್ಧಿಶಕ್ತಿ ಮತ್ತು ಜ್ಞಾನ ಇವೆಲ್ಲವೂ ಕೂಡ ಪಂಚಮ ಸ್ಥಾನದಿಂದಲೇ ಚಿಂತನೆ ಮಾಡುವಂಥದ್ದು. ಮನಸ್ಸಿಗೆ ಅನಾವಶ್ಯಕವಾಗಿರ್ತಕ್ಕಂಥ ಕೆಲವಷ್ಟು ಟೆನ್ಷನ್ಗಳಿರಬಹುದು, ಕಿರಿಕಿರಿಗಳಿರಬಹುದು, ಒತ್ತಡ ಇರಬಹುದು ಇತ್ಯಾದಿಗಳು ನಿಮ್ಮ ಒಂದು ನೇರವಾದಂತಹ ಕೆಲವಷ್ಟು ಕೆಲಸ ಕಾರ್ಯದಲ್ಲಿ ಹೊರಡುವಂತಹ ವಿಷಯಗಳ ಬಗ್ಗೆ ಡೈವರ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಇನ್ನೊಬ್ಬರಿಂದಾಗಿ ನಿಮಗೆ ಉಪದ್ರವ ಬರುವಂಥ ಸಾಧ್ಯತೆ ಇರುವಂಥದ್ದು, ಶತ್ರುಗಳಿಂದಾಗಿರ್ಬೋದು, ಅಥವಾ ಇನ್ನಿತರ ನಿಮ್ಮೊಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡುವವರಿಂದಾಗಿರ್ಬೋದು. ಬೇಕು ಅಂತ ಮಾಡುವಂತಹ ವಿರೋಧಗಳು ಒಂದು ರೀತಿ ಆದರೆ ಅವರಿಗೇ ಗೊತ್ತಿಲ್ಲದೇನೆ ಅದು ನಿಮ್ಗೆ ವಿರೋಧವಾಗಿ ಬರುವಂಥ ಸಾಧ್ಯತೆ, ಅಥವಾ ಅದರಿಂದಾಗಿ ಅಪವಾದಗಳು ಕೂಡ ಒಂದಕ್ಕೊಂದು ಸಂಬಂಧ ಇರೋದರಿಂದಾಗಿ ಆ ರೀತಿ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಅವೆಲ್ಲ ವಿಷಯದಲ್ಲಿ ಜಾಗ್ರತೆ ತಗೊಂಡು ಮುನ್ನಡೆದರೂ ಉತ್ತಮ ಅಂತ ಹೇಳುವಂಥದ್ದು ಕಂಡುಬರುತ್ತೆ. 6ನೇ ಸ್ಥಾನದಲ್ಲಿರತಕ್ಕಂಥ ಗುರುವಿನಿಂದಾಗಿ ಋಣವೃದ್ಧಿ ಆಗುವಂಥದ್ದು, ಸಾಲ ವೃದ್ಧಿ, ಋಣ ಅಂತ ಹೇಳಿದರೆ ಸಾಲ ವೃದ್ಧಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಷಯದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ತಗೊಂಡು ಮುಂದುವರೆದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು 8ನೇ ಸ್ಥಾನವನ್ನು ನೋಡೋದಾದರೆ, ನೀಚ ಸ್ಥಿತಿಯಲ್ಲಿರ್ತಕ್ಕಂಥ ಕುಜ ಇರೋದರಿಂದಾಗಿ ಯಂತ್ರಗಳಿಗೆ ಸಂಬಂಧಪಟ್ಟಿರಬಹುದು, ಅಥವಾ ಕೆಲವಷ್ಟು ಆಯುಧಗಳಿಗೆ ಸಂಬಂಧಪಟ್ಟಿರಬಹುದು, ಕೆಲಸ ಕಾರ್ಯಗಳನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಮುನ್ನಡೆದರೆ ಉತ್ತಮವಾದಂತಹ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಅನಾವಶ್ಯಕವಾಗಿ ಕೆಲವಷ್ಟು ಅಪವಾದಗಳು ಬರುವಂಥ ಸಾಧ್ಯತೆಯೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ಸ್ತ್ರೀ ಸಂಬಂಧವಾಗಿರ್ತಕ್ಕಂಥ ಕೆಲವಷ್ಟು ಅಪವಾದಗಳು ಕೂಡ ಬರುವಂಥ ಸಾಧ್ಯತೆ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಅದೇ ರೀತಿ 9ನೇ ಸ್ಥಾನವನ್ನು ನೋಡೋದಾದರೆ, 9ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ರವಿಯು 11ನೇ ಸ್ಥಾನವಾದಂತಹ ತುಲಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರೋದ್ರಿಂದಾಗಿ 9ನೇ ಸ್ಥಾನ ಭಾಗ್ಯ, ಧರ್ಮ, ದಯಾ, ಪುಣ್ಯ ಈ ಒಂದು ವಿಷಯವನ್ನು ಚಿಂತನೆ ಮಾಡುವಂಥದ್ದು, ಮತ್ತು ತಂದೆಯ ಒಂದು ಆರೋಗ್ಯವನ್ನು ಕೂಡ ವಿಶೇಷವಾಗಿ ಚಿಂತನೆ ಮಾಡುವಂಥದ್ದು, ತಂದೆಯ ಸ್ಥಾನವನ್ನು ಚಿಂತನೆ ಮಾಡುವಂಥದ್ದು, ಪಿತ್ರಾರ್ಜಿತವಾಗಿ ಬಂದಂತಹ ಕೆಲವಷ್ಟು ದಾಖಲೆ ಪತ್ರವಿರಬಹುದು, ಅಥವಾ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಇರುವಂತಹ ಕೆಲವಷ್ಟು ತೀರ್ಮಾನಗಳಿರಬಹುದು. ಇವೆಲ್ಲವೂ ಕೂಡ ನಿಮಗೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಸ್ವಲ್ಪ ಡಿಲೇ ಆಗಬಹುದು ಕೆಲವಷ್ಟು ಫಲಗಳು ಸಿಗಲಿಕ್ಕೆ. ಅದೇ ರೀತಿ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುನ್ನಡೆಯಿರಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಧರ್ಮಕರ್ಮ ಕಾರ್ಯಗಳನ್ನು ಕೂಡ ಮಾಡುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಅನೇಕ ರೀತಿಯಾದಂತಹ ಪರೋಪಕಾರಗಳನ್ನು ಮಾಡುವಂಥದ್ದು, ಅನ್ನದಾನಾದಿಗಳನ್ನು ಮಾಡುವಂಥದ್ದು, ತೀರ್ಥಕ್ಷೇತ್ರಗಳನ್ನು ಯಾತ್ರೆ ಮಾಡುವಂಥದ್ದು, ಮತ್ತು ಹೊರದೇಶ ಪ್ರಯಾಣ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು 10ನೇ ಸ್ಥಾನವನ್ನು ನೋಡೋದಾದರೆ ಕರ್ಮಸ್ಥಾನ ಅಂತ ಹೇಳ್ತೇವೆ. ಕರ್ಮಾಧಿಪತಿಯಾದಂತಹ ಬುಧನು 12ನೇ ಮನೆಯಲ್ಲಿರುವಂಥದ್ದು. ಕರ್ಮಾಧಿಪತಿಯಾಗಿರ್ತಕ್ಕಂಥ ಬುಧನು
11ನೇ ಮನೆಯಲ್ಲಿ ನೀಚಸ್ಥನಾಗಿರ್ತಕ್ಕಂಥ ರವಿ ಒಟ್ಟಿಗಿರೋದ್ರಿಂದಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿಯೂ ಕೂಡ ಕಿರಿಕಿರಿಗಳು ಅಥವಾ ಗೊಂದಲಗಳು ಅಥವಾ ನಿಮ್ಮ ಮೇಲೆ ನಿಮ್ಮ ಒಟ್ಟಿಗೆ ಕೆಲಸ ಮಾಡುವವರಿಗಿರಬಹುದು ಅಥವಾ ಮೇಲಧಿಕಾರಿಗಳಿಂದ ಒತ್ತಡಗಳು ಬರುವಂಥದ್ದಿರಬಹುದು, ಎಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುನ್ನಡೆಯಿರಿ. ಮುಂದೆ ಬರ್ತಕ್ಕಂತಹ ಸಮಯದಲ್ಲಿ ಗ್ರಹಸ್ಥಿತಿ ಮುಖಾಂತರವಾಗಿ ಒಳ್ಳೆಯ ರೀತಿಯಾದಂಥ ಫಲಾಫಲಗಳು ಕೂಡ ಸಿಗುವಂಥ ಎಲ್ಲ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ 11ನೇ ಸ್ಥಾನದಲ್ಲಿರತಕ್ಕಂಥ ರವಿ ಬುಧರಿಂದಾಗಿಯೂ ಕೂಡ ಫಲಗಳು ನಿಮಗೆ ಕೈಗೆ ಸಿಗಲಿಕ್ಕೆ ಪ್ರಯತ್ನ ಎಷ್ಟೋ ಪಟ್ಟಿರ್ತೀರಿ, ಫಲ ಕೈಗೆ ಸಿಗುವಾಗ ಸಣ್ಣ ಪುಟ್ಟ ವಿಘ್ನಗಳು ಬರುವಂಥದ್ದಿರಬಹುದು ಅಥವಾ ನಿಮ್ಮ ಒಂದು ಅತಿ ಹತ್ತಿರದಲ್ಲಿರ್ತಕ್ಕಂಥವರಿಂದ ಸೌಲಭ್ಯವನ್ನು ಅಥವಾ ಸಹಾಯವನ್ನು, ಸಾಲವನ್ನು ಇತ್ಯಾದಿಗಳನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದರೆ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಯೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ಮತ್ತು ದುಷ್ಟರ ಸಹವಾಸದಿಂದ, ದುರ್ಬುದ್ಧಿಯನ್ನು ಮಾಡುವವರಿಂದ ಅಥವಾ ಮತ್ಸರ ಮಾಡುವವರಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಇನ್ನು 12ನೇ ಸ್ಥಾನವನ್ನು ನೋಡೋದಾದರೆ ಲಾಭಾಧಿಪತಿಯು 6ನೇ ಸ್ಥಾನದ ಅಧಿಪತಿಯೂ ಆಗಿರತಕ್ಕಂಥ ಶುಕ್ರನು 12ನೇ ಸ್ಥಾನದಲ್ಲಿರುವಂಥದ್ದು. 12ನೇ ಸ್ಥಾನವನ್ನು ಪಾಪಂ ವ್ಯಯಂಚ ಪತನಂ ನಿರಯೇ ವಾಮಂಬಕಂ ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ವಿಚಿಂತೆಯೇತ್. 12ನೇ ಸ್ಥಾನದಿಂದ ಖರ್ಚು ವೆಚ್ಚಗಳನ್ನು ಕೂಡ ಚಿಂತನೆ ಮಾಡುವಂಥದ್ದಿರುತ್ತೆ. ಅನಾವಶ್ಯಕವಾಗಿರ್ತಕ್ಕಂಥ ಕೆಲವಷ್ಟು ಖರ್ಚು ವೆಚ್ಚಗಳು ಬರುವಂಥದ್ದು. ಅದೇ ರೀತಿಯಾಗಿ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಮುಗಿಸಬೇಕು ಅಂತ ಮಾಡುವಂತಹ ಎಲ್ಲ ಕೆಲಸವೂ ಕೂಡ ಅರ್ಧಕ್ಕೆ ನಿಲ್ಲುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಅದೇ ರೀತಿಯಾಗಿ ವಾಹನ ಚಲಿಸುವಾಗ ಸಾಹಸದ ಕೆಲಸಗಳನ್ನು ಕೈಗೆತ್ತಿಕೊಳ್ಳುವಾಗಲೂ ಕೂಡ ಈಗಾಗಲೇ ನಾನು ಹೇಳಿದರೂ ಕೂಡ ಪುನಃ ಹೇಳುವಂಥ ಕಾರಣ ಏನು ಅಂತ ಹೇಳಿದರೆ ಸ್ವಲ್ಪ ಜಾಗ್ರತೆಯಿಂದ ಮುನ್ನಡೆಯಿರಿ ಅಂತ ಹೇಳುವಂಥದ್ದೇ ಬಿಟ್ಟರೆ ಇನ್ನು ಹೆದರಿಸಿಯೋ ಬೆದರಿಸಿಯೋ ಮತ್ತೊಂದು ಗ್ರಹಸ್ಥಿತಿ ಮುಖಾಂತರವಾಗಿ ಆ ರೀತಿ ಯಾವುದೇ ಅವಕಾಶಗಳು ಕೂಡ ಇರೋದಿಲ್ಲ. ಸ್ವಲ್ಪ ಜಾಗ್ರತೆಯನ್ನು ಹೇಳುವಂಥದ್ದಾಗಿರುತ್ತೆ. ಅದೇ ರೀತಿಯಾಗಿ ಇದಿಷ್ಟೆಲ್ಲ ಒಳ್ಳೆಯ ಫಲಗಳಿದ್ದರೂ ಅಲ್ಪ ಸ್ವಲ್ಪ ದೋಷ ಫಲವೂ ಕೂಡ ಇರೋದರಿಂದ ಯಾವ ರೀತಿಯಾಗಿ ನಾವು ಸರಿ ಮಾಡ್ಕೊಂಡು ಮುನ್ನಡೆಯಬಹುದು ಅಂತ ಹೇಳುವಂಥದ್ದು ನೋಡೋದಾದರೆ ದೈವಾನುಗ್ರಹಕ್ಕೆ ಪ್ರಧಾನವಾಗಿ ಈಶ್ವರ ಆರಾಧನೆ, ಈಶ್ವರ ದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದಾಗಿ ಮಾತ್ರ ಸಾಧ್ಯ. ಹಾಗಾದರೆ ಏನು ಮಾಡ್ಬೋದು ಅದಕ್ಕೆ ಅಂತ ಕೇಳೋದಾದರೆ ಅಭಿಷೇಕಕ್ಕೆ ಪ್ರತಿ ಸೋಮವಾರ ಅಭಿಷೇಕಕ್ಕೆ ಕೊಡುವಂಥದ್ದು ಅಥವಾ ಅಮಾವಾಸ್ಯೆಯ ದಿವಸ ಈಶ್ವರ ದೇವರಿಗೆ ಅಭಿಷೇಕಕ್ಕೆ ಕೊಡೋದರಿಂದಾಗಿ ಅಭಿಷೇಕಕ್ಕೆ ಕೊಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಕಾಯ ವಾಚ ಮನಸ್ಸ ಬಂದಿರತಕ್ಕಂಥ ಸಕಲ ಸಂಕಷ್ಟಗಳಿರಬಹುದು, ದುರಿತ ದಾರಿದ್ರ್ಯಗಳಿರಬಹುದು, ಸರ್ವವನ್ನು ನಿವಾರಣೆ ಮಾಡಿಕೊಟ್ಟು ಒಳ್ಳೆಯ ರೀತಿಯಾದಂಥ ಪ್ರತಿಫಲವು ಸಿಗುವಂತೆ ಅನುಗ್ರಹಿಸುತ್ತಂದೆ ಅಂತ ಹೇಳುವಂಥ ಪ್ರಾರ್ಥನೆ ಮಾಡೋದರಿಂದಾಗಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.